ಬರೀ ಇವಾಗ ಬಂದ್ವಿ ಕೊನೆಗೂ. ಇದೇನ್ರಿ ರೇಸು ಎಲ್ಲ ತಗಡು ತಗಡು ಕಾರ್ ಜೊತೆ ನನ್ನ ಮಾತ್ರ ಅಷ್ಟೇ ಸೂಪರ್ ಕಾರು. ಅಕ್ಕ ಈ ರೇಸ್ ನಾವಾಗೆಲ್ಲ ತಗೊಳ್ರಿ, ಈ ರೇಸ್ ಅಂತೂ ನಾವಾಗೆಲ್ಲ ನೋಡ್ಕೊಳ್ರಿ. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶಶಿ XP ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಾಗ ಮಸ್ತ್ ರೇಸ್ ಮಾಡಕ್ಕೆ ಹೊಂಟೀವಿ. ಅದು ಸ್ಟ್ರೀಟ್ ರೇಸ್ GT4 ಒಳಗೆ ಯಾರು ಮಾಡಿರ್ಬಾರ್ದು ಹಂಗೆ ಸ್ಟ್ರೀಟ್ ರೇಸ್ ಮಾಡಕ್ಕೆ ಹೊಂಟೀವಿ. ಬರ್ರಿ ನೋಡೋಣ, ಇವಾಗ ಹೋಗೋಣ. ಸ್ಟ್ರೀಟ್ ರೇಸ್ ಮಾತ್ರ ಕ್ರೇಜಿ ಅಂದ್ಕೊಳ್ರಿ, ಇದರಲ್ಲೆಲ್ಲ ಇರುತ್ತೆ. ಅವಾಗ ಬರ್ರಿ, ಲೊಕೇಶನ್ ಹಾಕಿದ್ದೀವಿ, ಸೀದಾ ಸ್ಟ್ರೀಟ್ ರೇಸ್ ಮಾಡಕ್ಕೆ ಹೋಗೋದೆ ಈಗ. ಗೊತ್ತಿದ್ದಲ್ರಿ ಹೆಂಗು ಸ್ಟ್ರೀಟ್ ರೇಸ್ ಅಂದ್ರೆ ಹೆಂಗಂತ. ಕ್ರೇಜಿ. ಬರೀ ಇಲ್ಲಿಂದ ರೈಟ್ ತಗೋಬೇಕು, ನಾನು ಕ್ರೇಜಿ. ಬರೀ ಸಿಟಿ ಮಾತ್ರ ನೋಡ್ರಿ ಸೈಕಾಗಿ ಐತೆ ಮಾತ್ರ. ಇನ್ನೊಂಚೂರು ಇನ್ನೇನು ಬರುತ್ತೆ. ಬರ್ರಿ ವಾಹನ. ಯಾವ್ದ್ರಿ ಇದು ಕಾರು? ಈ ಕಾರ್ ಬೇಕ್ರಿ ನನ್ಗಂತ್ರಿ. ಈ ಕಾರ್ ಬೇಕು, ಸೈಕೈತ್ ಮಾತ್ರ. ಈ ಕಾರ್ ಬೇಕು ನನಗಂತ್ರ, ಕಾರ್ ಬೇಕೇ ಬೇಕ್ರಿ. ಇದು ಮಸ್ತ್ ಐತ್ ಮಾತ್ರ. ಹಿಡಿಯೋಲಿ, ಹಿಡಿಯೋ. ಸೀದಾ ಈ ಕಾರ್ ತಗೊಂಡು ತಪ್ಸ್ಕೊಳ್ಳೋದೆ. ಈಗಂತೂ ಫುಲ್ ಕೇಸ್ ಆಗ್ಬಿಟ್ಟಿದ್ ನೋಡ್ರಿ. 1 ಸ್ಟಾರು ತಗೋ. ನಾವ್ ಈ ತಪ್ಸ್ಕೊಳ್ಳೋದಾಗೆಲ್ಲ ಪಳಾರ, ನಾವ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ. ಬರ್ರಿ ಇಲ್ಲಿ ನಿಲ್ಸೋಣ. ನೋಡ್ರಿ ಪೊಲೀಸವ್ರು ಹೋದ್ರು. ಕಾರ್ ನೋಡ್ರಿ ಹೆಂಗೈತೆ, ಸೈಕೈತೆ. ಹಿಂಗಳೇನ್ರಿ ಇದು ಎಕ್ಸಾಸ್ಟು, ಮಸ್ತ್. ಈ ತರ ಕಾರ್ ಎಲ್ಲ ಸಿಕ್ಕೈತ, ಸೈಕಾಗೈತೆ ಮನೆ. ಬರ್ರಿ ವಾಹನ. ಕಾರ್ ಸೌಂಡ್ ಕೇಳಿಸ್ಕೊಂಡ್ರಿ ಎಷ್ಟು ಸೈಕು, ಕ್ರೇಜಿ ಪನ್, ಅಮೇಜಿಂಗ್. ಹಿಂದೆ ಬ್ಲಾಶ್ ನೋಡ್ರಿ, ಶಬಾಸ್. ಸ್ಟಾರ್ಕ್ ನೋಡ್ರಿ ಹಿಂದ್ಗಡೆ. ಮತ್ತೆ ಇವ್ನು ಇಲ್ಲಿಗೆ ಯಾಕೆ ಬಂದ ಅಂತ ಯೋಚನೆ ಮಾಡಕೈತೆ. ಇಷ್ಟೆಲ್ಲ ಕಾರ್ ಸಿಕ್ಕೈತಿ, ನನ್ನ ಬಲ್ಲಿ ಇಟ್ಕೊಂಡು ಹೋಗೋಣ. ಇವಾಗ ನಡ್ರಿ ಬೇರೆ ಕಾರಿಂದ ಹೋಗೋಣ. ಕಾರ್ ನಿಲ್ಸೋರಿ, ಕಾರ್ ನಿಲ್ಸೋ. ಆತರ ಯಾವ್ದಾದ್ರೆ ಏನ್ರಿ ಕಾರು. ಮಗನೇ ಭಾಳ ಮಾತಾಡ್ಬೇಡ, ಉಳಿಯಲ್ಲ, ಭಾಳ ದಿವಸ ಉಳಿಯಲ್ಲ. ಸರಿ ಆಯ್ತು, ಬರ್ರಿ ಹೋಗೋಣ. ಈಗ ಒಂದ್ಸತಿ ಫೋನ್ ಹಚ್ಚಿಬಿಡಮ್ಮ ಅವನಿಗೆ, ಏನಂತ ನೋಡೋಣ. ಕರ್ದನ್ ಇವಾಗ ಬರ್ರಿ ಹೋಗೋಣ ಸ್ಟ್ರೀಟ್ ರೇಸ್ಗೆ. ಕರ್ದವ್ನು ಇವಾಗ ಸ್ಟ್ರೀಟ್ ರೇಸ್ ಆಡಕ್ಕೆ. ಬರ್ರಿ. ನಮ್ಮ ಬರೀ ಬೇರೆಯವ್ರ ಕಾರ್ ತಗೊಳ್ಳೋದೇ ಆಗ್ಬಿಟ್ಟೈತೆ ನೋಡ್ರಿ. ಇವಾಗ ಬರ್ರಿ ರೇಸ್ ಹೆಂಗಾಗುತ್ತೆ ನೋಡೋಣ. ಬರ್ರಿ, ಫುಲ್ ಕ್ರೇಜಿ. ಇವಾಗ ತಪ್ಸ್ಕೋಬೇಕಲ್ಲಪ್ಪ ಪೊಲೀಸಿಂದ. ಬರ್ರಿ ಆಯ್ತು. ಎಷ್ಟು ಜನ ರೀ ಪೊಲೀಸು, ಎಲ್ಲ ಕಡೆ ಯಾರು ನೋಡ್ರಿ ಪೊಲೀಸ್ ಮಾತ್ರ. ಕ್ರೇಜಿ, ಎಲ್ಲಿ ತಪ್ಸ್ಕೊಳಕ್ ಆಗಂಗಿಲ್ಲ. ಸಾಕನಪ್ಪ, ಸೀದಾ ತಲೆ ಹೊಡ್ಕೊಂಡು ಗುರು. ಕ್ರೇಜಿ. ನಮ್ಗೆ ಅಂತೂ 2 ಸ್ಟಾರ್ ಪೊಲೀಸರು ಬಿದ್ಬಿಟ್ಟವ್ರೆ. ಯಾ ಕಡೆ ಹೋಗೋಣ, ಜಾಗನೇ ಸಿಗ್ತಾಯಿಲ್ಲ. ಇವಾಗ ಬಂದು ಕೊನೆಗೂ ಕಾರ್ನ ಪೇಂಟ್ ಮಾಡಿಸ್ಬಿಟ್ಟು ಫುಲ್ಲು ಕಾರ್ನ ರಿಪೇರ್ ಮಾಡಿಬಿಟ್ಟು ಇವಾಗ ಬಂದಿದ್ದೀನಿ. ನಡ್ರಿ ಹೋಗೋಣ ಇವಾಗ ರೇಸ್ಗೆ. ರೇಸ್ ಮಾತ್ರ ನಾನಂತೂ ಕ್ರೇಜಿ ಹಿಂಗಿರುತ್ತೋ ಮಾತ್ರ. ನನಗಂತೂ ಫುಲ್ ಸೈಕಾಗಿದ್ದೀನಿ. ಬರ್ರಿ ಹೋಗೋಣ ನೋಡೋಣ. ಅಂದ್ಕೊಂಡಿದ್ದೀನಿ ರೇಸ್ ಮಾತ್ರ ಕ್ರೇಜ್ ಆಗಿರುತ್ತೆ. ಬ್ರೂಸಿ ಎಲ್ಲ ಕರ್ದವನೆ ಅಂದರೆ ಸಖತ್ತಾಗಿರುತ್ತೆ ರೇಸ್. ಕಾರ್ ನೋಡ್ರಿ ಹೆಂಗೈತೆ. ನನಗೆ ಈ ಕಾರ್ ನೋಡ್ತಾ ಇದ್ರೆ ಕ್ರೇಜಿ ನೋಡ್ರಿ, ಎಷ್ಟು ಸೈಕಾಗೈತೆ ಮಾತ್ರ. ಫುಲ್ ಹಿಂದ್ಗಡೆ ಎಕ್ಸಾಕ್ಟು ನೋಡ್ರಿ. ಮಾತಾಡ್ಕೊಂಬಂದು ಮುಂದೆ ಬಂದುಬಿಟ್ಟೆ. ಈ ರೋಡಲ್ಲಿ ಹೋಗ್ಬೇಕಿತ್ತು. ಬರ್ರಿ ನೋಡ್ರಿ, ಇದು ಹೆಂಗೈತೆ ಸ್ಟ್ರೀಟು. ಸ್ಟ್ರೀಟ್ ಮಾತ್ರ ಕ್ರೇಜಿ ಆಗೈತೆ. ಯಾರು ಇವರೆಲ್ಲ ಚೆನ್ನಾಗಿರೋ ಕಾರ್ನೆಲ್ಲ ಹಾಳು ಮಾಡಿಬಿಟ್ರು. ಬರ್ರಿ ಇವಾಗ ಬಂದ್ವಿ ಕೊನೆಗೂ.
ಇದೇನ್ರಿ ರೇಸು ಎಲ್ಲ ತಗಡು ತಗಡು ಕಾರ್ ಜೊತೆ ನನ್ ಮಾತ್ರ ಅಷ್ಟೇ ಸೂಪರ್ ಕಾರು. ಕೈ ರೇಸ್ ನಾವಾಗೆಲ್ಲ ತಗೊಳ್ರಿ, ಈ ರೇಸ್ ಅಂತೂ ನಾವಾಗೆಲ್ಲ ನೋಡ್ಕೊಳ್ರಿ. ಇದನ್ನ ಸಣ್ಣ ಹುಡುಗರು ಆಡಕ್ಕೆ ಬರಲ್ಲ. ಇನ್ನ ನಾವಿದ್ರಲ್ಲೆಲ್ಲ ಪಳಾರು, ನಾವಿದ್ರಲ್ಲಿ ಪಂಟನು. ಅದಾತ್ರ ನನ್ನ ಹತ್ರ ಇಂಥ ಸೂಪರ್ ಕಾರ್ ಐತೆ, ಬಿಡ್ತೀನಿ ನಮ್ಮ ಹತ್ರ ಸೈಕ್ ಎಲ್ಲರಿಗೂ ಮುಗ್ಸೋದೆ. ಬರ್ರಿ, ಕಾರ್ ಪಿಕಪ್ ಮಾತ್ರ 7 ಮಾಡಿಸಿದ್ರಿ, ಎಷ್ಟು ಕ್ರೇಜ್ ಆಗೈತೆ ಗೊತ್ತಾ. ಸೈಕ್ ಅದಕ್ಕೆ ರಿಪೇರ್ ಮಾಡಿಸಿರೋದು. ಒಳ್ಳೆ ಅಡ್ಡ ಯಾರನ್ನ ಬರಲಿ ಹೊಡ್ಕೊಂಡು ಹೋಗೋದೇ ಸೀದಾ. ಬರ್ರಿ ನೋಡೋಣ ಇವಾಗಂತೂ ನಾನು ಕ್ರೇಜ್ ಆಗಿದ್ದೀನಿ ಮಾತ್ರ. ಸೈಕು ಮಾತ್ರ ನಾನೇ ಫಸ್ಟ್ ಅಲ್ಲಿ ಇರೋದು, ಯಾರು ಬಂದಿಲ್ಲ ಗುರು. ಕ್ರೇಜಿ ನೋಡ್ರಿ, ಅಲ್ಲೇ ಬಂತು ಇನ್ನೊಂಚೂರು. ವಿಂದರೆ ಸಿಯಾ ಬಾ. ಕೊನೆಗೂ ನೋಡ್ರಿ ಬಂದ್ವಿ, ನಾನೇ ಫಸ್ಟ್ ಬಂದಿರೋದು. ಇಂಥ ಸೂಪರ್ ಕಾರ್ ಇರ್ಬೇಕಾದ್ರೆ ಎದಕ್ಕೆ ತಲೆ ಕೆಡ್ಸ್ಕೊಬೇಕ್ರಿ. ಕ್ರೇಜಿ ಫನ್ ಅಮೇಜಿಂಗ್. ಈ ತರ ಸೂಪರ್ ಕಾರ್ ಇಟ್ಕೊಂಡ್ಬಿಟ್ಟು ರೇಸ್ ಎಲ್ಲ ಆಡಿದ್ರೆ ಬೆಂಕಿ. ಕೇಸ್ ಆಗ್ಬಿಟ್ಟೈತೆ, ಹಂಗೆ 1 ಸ್ಟಾರ್ ಹಂಗೆ ರೇಸ್ ಮಾಡ್ತಾ ಇದ್ದೀನಿ. ಹೋಗು ಸೈಕು. ಬರ್ರಿ ಇನ್ನೇನು ಬಂದ್ವಿ. ಪೊಲೀಸರು ಬಿಡಂಗೆ ಕಾಣಲ್ಲಪ್ಪ ನನ್ನ. ಈ ಪೊಲೀಸರಿಗೆ ಎಲ್ಲೋದ್ರು ಇಂಥವ್ರೆ. ನಮಗೆಲ್ಲ ಯಾರು ಹಿಡಿತಾರೆ ಗುರು, ನಾವೆಲ್ಲ ಆಗ್ಲೇ ಹಂಗಿದ್ವಿ. ಈಗ ಕೇಳ್ತೀರಾನು ಸೈಕು ಮಾತ್ರ. ಏನ್ರಿ ಇನ್ನ ರೇಸ್ ಮಾತ್ರ ಫುಲ್ ಸ್ಟ್ರೀಟ್ ರೇಸ್ ಆಗ್ಬಿಟ್ಟೈತೆ. ಫುಲ್ಲು ಟೋಕಿಯೋ ಸ್ಟ್ರೀಟ್ ಎಲ್ಲ GTA ಸ್ಟ್ರೀಟ್. GTA ಸ್ಟ್ರೀಟ್ ರೀ ಇದು. GTA ಫುಲ್ ನೋಡ್ರಿ, ಕಾರ್ ಮಾತ್ರ ಮುಂದಿನ ಪಿಚ್ಚಿಡಿ ಆಗೈತಿ. ಎಷ್ಟು ರೌಂಡ್ ಇರುತ್ತೆ ರೀ ಇದರಲ್ಲಿ. ಬರ್ರಿ, ಇದೇ ಲಾಸ್ಟ್ ರೌಂಡಾ ನೋಡೋಣ ಇರ್ರಿ. ಇನ್ನೊಂದು ರೌಂಡ್ ಇರ್ಬೇಕೇನೋ. ಓ ನಾನೇ ಫಸ್ಟಲ್ಲಿ ಇರೋದು ರೀ. 5 ಲ್ಯಾಪ್ ಇರೋದು. ಶಬಾಷ್, 5 ಲ್ಯಾಪ್ ಐತೆ. ನಾನು ಎಲ್ಲ ಭಾಳ ಮಂದಿ ಇನ್ನಾರು ಗುರು, ಹೆವಿ ಇಂದವ್ರೆ ಭಾಳ ಮಂದಿ. ನಾನು ಇವಾಗ ಫಸ್ಟಲ್ಲಿ ಇರೋದು. ಸ್ವಲ್ಪ ಗಾಡಿ ಇದಿಲ್ಲ, ಕಂಟ್ರೋಲ್ ಇಲ್ಲ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ರೋಡ್ಗೆ ಹೋಗ್ಬೇಕಿತ್ತು. ಶಿಟ್ ಇನ್ನ ತಲೆ ಕೆಡಿಸ್ಕೊಂಡ್ವಿ. ಅವರೆಲ್ಲ ಹೆವಿ ದೂರ ಅವ್ರೆ. ವಿ ಬಾರ್ನ್ ಎಸ್ ರೇಸರ್ಸ್. ನೋಡ್ರಿ ಮತ್ತೆ ಇನ್ನ 2 ಲ್ಯಾಪ್ ಐತ್ರಿ. ಇದಾದ್ಮೇಲೆ ನಾನೇ ಗೆಲ್ಲೋದು ಆಲ್ಮೋಸ್ಟ್. ಕರೆಂಟ್ ಕಂಬಗಳೆಲ್ಲ ಬೀಳ್ತಾವ್ರು ಸೈಕು. ಬರ್ರಿ ಹೋಗೋಣ. ಗಾಡಿ ನೋಡಿ ಎಷ್ಟು ಸ್ಪೀಡ್ ಹೋಗುತ್ತೆ. ನೀವು ಒಂದ್ಸತಿ ಪಿಕಪ್ ತಗೊಂಡ್ರೆ ಮಾತ್ರ ಕ್ರೇಜಿ ಫನ್. ಇಲ್ಲೇ ಬರ್ರಿ. ಒಂದ್ಸತಿ ಪಿಕಪ್ ನೀವು ಹಿಡೀತು ಅಂದ್ರೆ ಅಷ್ಟೇ ಮುಗೀತು ಕೆಲಸ. ಪಿಕಪ್ ಮಾತ್ರ ಸೈಕು. ಇದು 4ನೇ ಲ್ಯಾಪು. ನೋಡ್ರಿ ಇನ್ನೂ ಬಂದಿಲ್ಲ ಯಾರು, ನಾನೇ ಫಸ್ಟಲ್ಲಿ ಇರೋದು. ಫುಲ್ ಸ್ಟ್ರೀಟ್ ರೇಸಿಂಗು. ಬರ್ರಿ ಇದು 4ನೇ ಲ್ಯಾಪು. 5 ಲ್ಯಾಪ್ ಐತೆ ಟೋಟಲು. ಇದು 4ನೇ ಲ್ಯಾಪು. ಇನ್ನ 1 ಲ್ಯಾಪ್ ಐತೆ. ಈ 4ನೇ ಲ್ಯಾಪ್ ಮುಗಿಸಿದ್ರೆ ಹಂಗೆ. ಈ ಸ್ಟ್ರೀಟ್ ರೇಸ್ ಇನ್ನೂ ಒಂಥರ ಕ್ರೇಜ್. ಆಂಪನೆಂಟ್ಗಳು ಎಲ್ಲ ಸೈಕ್ ರೇಸರ್ಸ್ ಇರ್ಬೇಕು. ಯಾರೆಲ್ಲ ಭಾಳ ಹಿಂದವ್ರು ಯಾರು ಇಲ್ಲವೇ ಇಲ್ಲ ರೇಸರ್ಗಳು. ಸೈಕು ನೋಡ್ರಿ. ಇವಾಗ ಬಂದ್ವಿ ಇನ್ನೊಂದು ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ರೇಸ್ ಹಾಕ್ಬಿಟ್ಟು ಟ್ರ್ಯಾಕ್ ರೇಸ್. ಸ್ಟ್ರೀಟ್ ರೇಸ್ ಎಲ್ಲ ಆಗ್ತಾ ಇರುತ್ತಿಂತದೆ, ತಲೆ ಕೆಡ್ಸ್ಕೊಂಡಿಲ್ಲ ಅದೆಲ್ಲ. ಬರ್ರೆ ಎಲ್ಲಾರು ಹುಡುಗರು. ನಾನೇ ರೀ ಫಸ್ಟ್. ಹಿಂಗೆ ಹೋಗು ಈ ಸತಿ. ಹಿಂಗೆ ಹಂಗೋದ್ರು ಒಂದೇ, ಹಿಂಗೋದ್ರು ಒಂದೇ. ಬರ್ರಿ ಇನ್ನೇನು ತುಂಬಿ. ಇದು ಲಾಸ್ಟ್ ಲ್ಯಾಪ್ ರೀ, ಲಾಸ್ಟ್ ಲ್ಯಾಪು. ಈ ಲ್ಯಾಪ್ ಮುಗಿಸ್ದೆ ಅಂದರೆ ನಾನೇ ಗೆದ್ದಂಗೆ ಗುರು.
ಬರೀ ಪೊಲೀಸರು ಬರೀ ಫುಲ್ ರೌಂಡ್ ಆಗ್ತವ್ರೆ, ಗೊತ್ತೇ ಇಲ್ಲ ಇಲ್ಲಿ ಸ್ಟ್ರೀಟ್ ರೇಸ್ ನಡೀತೈತೆ, ಸ್ಟ್ರೀಟ್ ರೇಸ್ ಅಂತವ್ರಿಗೆ. ಹಿಂಗಳಿಂದ ಡೌನ್ಗೆ ಇವ್ರೇನು ಗುರು ಎಲ್ಲಿ ಬೇಕಲ್ಲೇ ಟ್ರಾಫಿಕ್ ಮಾಡ್ಕೊಂಡಿರ್ತಾರೆ. ನಾವ್ಯಾವ ಟ್ರಾಫಿಕ್ ನೋಡ್ಬೇಕ್ರಿ, ನಾವಿರೋದೇ ಸ್ಟ್ರೀಟ್ ರೇಸ್ ಆಡೋಕೆ. ಕ್ರೇಜಿ ಮಾತ್ರ ನಾವು ಸ್ಟ್ರೀಟ್ ರೇಸ್ ಆಡೋದ್ರಲ್ಲ. ಈ ಅಪ್ಪ ಗುಡ್ಬಿಟ್ಟು ಸತ್ತಲಪ್ಪ ಅಕ್ಕ ಗುರು ಬೇಕಂತ ಗುದ್ದಿದ್ದಲ್ಲ, ಆಗ್ತಾ ಇರುತ್ತೆ ಈ ಥರ ಸ್ಟ್ರೀಟ್ ರೇಸಲ್ಲಿ. ಅವಕ್ಕೆಲ್ಲ ತಲೆ ಕೆಡ್ತಿರಂಗಿಲ್ಲ ಪಾಪ. ಬಿಡ್ರಿ ಪಾಪ, ನಂದೇ ತಪ್ಪಿದ್ದು, ನಾನೇ ಹೋಗ್ಬಿಟ್ಟು ಗುದ್ಬಿಟ್ಟೆ ಆಪೋಸಿಟಲ್ಲಿ. ಏನು ಗುರು, ನಾನೇ ಆಪೋಸಿಟಲ್ಲಿ ಗುದ್ಬಿಟ್ಟೆ, ಹಿಂಗಾಗಿದ್ದು. ಈ ರೇಸ್ ಮಾತ್ರ ಕ್ರೇಜಿ ಆಗೈತೆ ಅನ್ಕಲ್ರಿ. ಫಿನಿಶಿಂಗ್ ಲೈನಲ್ಲಿ ಬಂದ್ವಿ ನೋಡ್ರಿ, 5th ಲ್ಯಾಪಲ್ಲಿ ನಾನೇ ಫಸ್ಟು. ಕಂಪ್ಲೀಟೆಡ್ ಗುರು, ರೇಸ್ ಕಂಪ್ಲೀಟೆಡ್. ಗಾಡಿ ನೋಡ್ರಿ ಹೆಂಗಾಗೈತೆ, ಯಪ್ಪ ಗುರು, ಗಾಡಿ ನೋಡ್ರಿ ಗುರು ಯಾವ ಥರ ಆಗೈತೆ. ಗಾಡಿ ಫುಲ್ ಡೆಂಟೇ ಆಗೋಗ್ಬಿಟ್ಟೈತೆ, ಫುಲ್ ಡೆಂಟ್ ಆಗಿಬಿಟ್ಟೈತೆ ಗಾಡಿ. ಬರ್ರಿ ಇವಾಗ ರೇಸ್ ಮುಗಿತು, ಫಸ್ಟು ಗಾಡಿ ರಿಪೇರ್ ಮಾಡ್ಸೋಣ. ಕಾರ್ ವಾಶ್ ಅಲ್ಲ, ರಿಪೇರ್. ಇಲ್ಲೇ ಐತೆ. ಬರ್ರಿ ಇವಾಗ ಕಾರ್ ರಿಪೇರಿ ಮಾಡ್ಸೋದೆ ಇವಾಗ. ರೇಸ್ ಅಂತೂ ಮುಗೀತು, ಸೈಕಾಗಿತ್ತು ಮಾತ್ರ. ರೇಸ್ ಮಾತ್ರ ಕ್ರೇಜಿ. ಅಂದರೆ ಸ್ವಲ್ಪ ಕಾಂಪೊನೆಂಟ್ ಎಲ್ಲ ಸ್ವಲ್ಪ ಇದಿರಬೇಕಿತ್ತೆ. ಪಾಪ ಟ್ಯಾಕ್ಸಿ ಡ್ರೈವರು ಆತ ಇರ್ತಾವಂತು. ಟ್ಯಾಕ್ಸಿ ಡ್ರೈವರ್ ಎಲ್ಲ ಅಡ್ಡಾಡ ಬರ್ತಾ ಇದ್ರೆ ಅವ್ನು ಏನು ಮಾಡೋದು, ಅವರು ಇನ್ನೇನು GT ಅದಲ್ಲಿ ದುಡ್ಕೊಂಡು ತಿನ್ಬೇಕಲ್ಲ ಟ್ಯಾಕ್ಸಿ ಡ್ರೈವರ್ಗಳು. ನಾನು ಅವಾಗ ಮುಂಚೆ ಎಲ್ಲ ಟ್ಯಾಕ್ಸಿ ಓಡಾಡ್ತಿದ್ದೆ, ಇವಾಗೆಲ್ಲ ಓಡಾಡಲ್ಲ. ಅಂದರೆ ಇವಾಗ ಏನು ಕಾದ್ರು ಅಲ್ಟಿ ಮಾತ್ರ ಮಸ ಹೊಡಿತಾರೆ ಇದ್ರಲ್ಲಿ ಗುಡ್ಬೇಕಾದ್ರೆ ಮಾತ್ರ. ಏನು ಸಕ್ಕತ್ತ ಹೊಡಿತಾರೆ ಗೊತ್ತಾ. ಬರ್ರಿ ಗಾಡಿ ಒಳಗಡೆ ಹಾಕಿದ್ದಾಯ್ತು, ನೋಡೋಣ. ರಿಪೇರ್ ಆಗಿರ್ಬೇಕು ಮಾತ್ರ ಸೈಕು. ನೋಡ್ರಿ ಫುಲ್ ಬ್ಲ್ಯಾಕ್ ಕಲರು, ಕ್ರೇಜಿ ಐತಲ್ಲ ಬ್ಲ್ಯಾಕ್ ಕಲರ್ ಮಾತ್ರ ಮಸ್ತು. ನೋಡ್ರಿ ಹಿಂದ್ಗಡೆ ಬರ್ರಿ ವಾ ಇವಾಗ. ಸಾಂಗ್ ಮಾತ್ರ ಗಿಚ್ಚಾಕೋರು ಒಳಗಡೆ, ಸಾಂಗ್ ಎಲ್ಲ ಗಿಚ್ಚಾಗಿ. ಒಂದು ನಿಮಿಷ. ಬರ್ರಿ ಇಲ್ಲೇನೋ ಸಿಂಬಲ್ ತೋರಿಸ್ತೈತಲ್ಲ, ಯಾರು ಇರ್ಬೋದು ಇವನು. ಬರ್ರಿ ನೋಡೋಣ ಏನೋ ಅಂತ. ಓ ಇವನು ಯಾರು ಗುರು, ಇವನು ಹಿಪ್-ಹಾಪ್ ಎಲ್ಲ ಅಂತವನೆ, ಫುಲ್ ಹಿಪ್-ಹಾಪ್ ಬಾಯ್ ಇದ್ದಂಗೆ ಅವನೇ. ಮಾತಾಡ್ತವ್ರೇನೋ. ಅವ್ನು ಫುಲ್ಲು ಬರ್ರಿ ಹಿಪ್-ಹಾಪ್ ಮಾಡೋಣ ಅಂದ್ಬಿಟ್ಟು ಹಿಪ್-ಹಾಪಿಗೆ ಕಳಿತಾವನೆ. ನಮ್ದೊಂದು ಬ್ರಾಂಚ್ ಐತೆ, ನೀವು ಅಲ್ಲಿ ಜಾಯ್ನ್ ಆಗ್ತೀರಾ ಹಂಗೆ. ಇವನು ದಟ್ಸ್ ಶೀಟ್, ಐ ಡೋಂಟ್ ಲೈಕ್, ಫುಲ್ ನನಗೆ ಇಷ್ಟ ಆಗ್ತಿಲ್ಲ ಅಂತೆಲ್ಲ ಹೇಳ್ತವನೆ. ಓ ನನ್ಗೆ ಗೊತ್ತು ಬರ್ರಿ ಅಂತ ನೀವು. ಸರಿ ಬರ್ರಿ ನೋಡೋಣ ಅಂದ್ಬಿಟ್ಟ ನಿಕ್ಕೋ. ಫುಲ್ ಹಿಪ್-ಹಾಪ್ ಬಾಯ್. ಇನ್ನೊಬ್ಬ ಅವನಲ್ಲ ಇಲ್ಲಿ ಯಾರೋ. ಟೇಕ್ ಔಟ್ ದ ಮೆನ್ ದಟ್ ಆರ್ ಅಜ್ಲಿಂಗ್ ಪಾಸ್. ಬರ್ರಿ ಹೋಗೋಣ ಇವಾಗ. ಯಾರನ್ನ ಸಾಯಿಸ್ಬೇಕಂತ ಏನೋ. ನಾವು ಕಾರಲ್ಲೇ ಮುಗಿಸ್ಬಿಡ್ತೀವಿ ಗೊತ್ತಲ್ಲ, ಸಾಮಾನ್ಯವಾಗಿ ಗನ್ ತೆಗಿಯಲ್ಲ. ನಿಮ್ಗೆಲ್ಲ ಸೀದಾ ಬ್ಯಾಟ್ ಎತ್ಕೊಳ್ಳೋ ನಿರ್ದೇಶ. ಪಾತಸ್ ಇಸ್ ಡೆಡ್. ಅವ್ನು ಸತ್ತರಿ, ಅವನೇ ಕರ್ಕೊಂಡೋಗಿ ನಮ್ಗೆ ಹೊಡ್ಯಾಕ. ಅವನೇ ಸತ್ತ, ನಾನು ಬದುಕಿನಿ. ತಗೋ ಏಟ್ ಪಾಪ ನೋಡ್ರಿ ಸತ್ಯ ಬಿಟ್ಟ ಅವನು. ಪಾಪ ಒಬ್ಬನಿಗೆ ಹೆಲ್ಪ್ ಮಾಡಮಂತ ಹೋದ್ರೆ ಅವನೇ ಸೈಜ್ ಬಂದ್ಬಿಟ್ನಲ್ರಿ. ಕ್ರೇಜಿ. ಕಾರ್ ನೋಡ್ರಿ ಫುಲ್ ಬ್ಲಡ್ ಆಗ್ಬಿಟ್ಟೈತೆ. ಮತ್ತೆ ಕಾರ್ ವಾಶ್ ಮಾಡ್ಕೊಂಡ್ ಬರೋಣ ಈಗ. ಇನ್ನೊಂದ್ಸತಿ ಕಾರ್ ರಿಪೇರ್ ಮಾಡ್ಸ್ಕೊಂಡ್ ಬರೋದು, ವಾಶ್ ಮಾಡ್ಕೊಂಡು. ಈ ಕಲರ್ ಚೇಂಜ್ ಮಾಡಿಸ್ಬಿಡ. ನೀ ಬ್ಲ್ಯಾಕ್ ಕಲರ್ ಬೇಡ ಅನ್ಸ್ತೈತೆ ಯಾಕೆ. ಬರ್ರಿ ಇವಾಗಂತ ಮಸ್ತ್ ಕಲರ್ ಚೇಂಜ್ ಆಗೋದೈತಿ. ಯಾವ ಕಲರ್ ಮಾತ್ರ ಬರುತ್ತೆ ಅಂದ್ರೆ ಗೇಟ್ ಚಿರಕ್ ಮಾತ್ರ ಕಲರ್. ಬರ್ರಿ
ನೋಡ್ರಿ ಏನು ಕ್ರೇಜಿ ಆಗೈತೆ. ಇದು ನೋಡ್ರಿ ಮುಂದ್ಗಡೆ ಇರೋ ಕಾರು ಫುಲ್ ಕಲರ್ ನೋಡ್ರಿ, ಫುಲ್ ಟಿಂಟ್ ಗ್ರೀನು. ಬರ್ರಿ ಇವಾಗ ಸ್ವಲ್ಪ ಹೋಗಿ ಬರಮ್ಮ. ಯಪ್ಪ ಇವ್ನ ಗಾಡಿ ಮತ್ತೆ ಡ್ಯಾಮೇಜ್ ಮಾಡಿದ್ನಪ್ಪ. ಎಷ್ಟು ಸತಿ ರಿಪೇರ್ ಮಾಡಿಸ್ಬೇಕು. ಈ ನನ್ನ ಮಕ್ಕಳು ಬರೀ ಗುಚ್ಕೊಂತಿರ್ತಾರೆ. ನಾನು ಹಿಂಗೆ ಆಪೋಸಿಟಾಗಿ ಹೋಗಿ ಮಾಡ್ಕೊಂಡ್ಬಿಡ್ತೀನಿ. ಬರೀ ಇದೊಂದ್ಸತಿ ಮಾಡಿಸ್ಬಿಡೋಣ, ನೀಟಾಗಿ ಎತ್ಕೊಂಡು ಹೋಗೋಣ ಒಳಗೆ. ಇದೊಂದ್ಸತಿ ಸೈಕಾಗಿ ರಿಪೇರ್ ಮಾಡಿಸ್ಬಿಟ್ರೆ ಮುಗೀತು ನೋಡ್ರಿ. ಅಪ್ಪ ಮುಂಜಾನೆ ಆಯ್ತು ರೀ ಬರೀ ನೋಡ್ರಿ ಬೆಳಿಗ್ಗೆ ಹೊತ್ತು ಫುಲ್ ಕ್ರೇಜಿ. ಬರ್ರಿ ಹೋಗೋಣ ಇವಾಗ ಹೋಗೋಣ ಬರ್ರಿ. ನಿಧಾನ ಕೊಡ್ಸಾನೆ ಏನು ಕೇಳ್ತೀವಿ, ಸ್ವಲ್ಪ ಹೊಸ ಕಾರು ಎಷ್ಟು ರಿಪೇರ್ ಆಗೈತಿ. ಅವ ಏನಾರ ಟಚ್ ಮಾಡಿರ್ಬೇಕು ಗಾಡಿ, ಅವು ಉಳಿತಿದ್ದಿಲ್ಲ ಸೀದಾ ಹಂಗೆ ಹೆಡ್ಶರ್ಟ್. ಇಲ್ಲಿ ಒಬ್ಬ ಯಾರು ಹೆಲ್ಪ್ ಮಾಡಕತ್ತಾನ, ಬರ್ರಿ ಹೆಲ್ಪ್ ಕೇಳ್ತಾ ಇದ್ದೇನೆ ನೋಡೋಣ ಬರ್ರಿ. ಇಲ್ಲೊಂದು ಸಿಂಬಲ್ ತೋರಿಸೈತೆ. ಇವ್ನು ಅವಾಗಲೇ ಸಾಯ್ಬೋ ಸತ್ತೋದ್ನಲ್ಲ ಪಾಪ. ಅದು ಮತ್ತೆ ಪಾಪ ಅವಾಗಲೇ ಸಾಯಿಸ್ಬಿಟ್ಟೆ ಕಣ್ರಿ ನಾನು. ನೋಡೋಣ ಬರ್ರಿ ಇವಾಗಾದ್ರೂ ಪಾಪ ಅವನ್ನ ಬದುಕ್ಸ್ಬಿಟ್ಟು ಅವ್ನಿಗೆ ಯಾರ್ಯಾರು ಬಿಡ್ರಿ ಹೊಡೆದ್ಬಿಟ್ಟೆ. ಟ್ಯಾಂಕ್ಸ್ ಹೇಳ್ತವನೆ ಇಷ್ಟೆಲ್ಲ ಮಾಡಿದಕ್ಕೆ. ಇರಲಿ ನಾವು ಇಂಥವು ಮಾಡ್ತಾ ಇರ್ತೀವಿ, ದೊಡ್ಡ ಹೆಲ್ಪು, ಚಿಕ್ಕ ಹೆಲ್ಪ್ ಅವಕ್ಕೆಲ್ಲ ಟ್ಯಾಂಕ್ಸ್ ಎಲ್ಲ ಯಾಕೆ ನಮ್ಮಲ್ಲಿ ಇರಲಿ ಅಂತ ನೀವು. ಸರಿ ಬರ್ರಿ ಆಯ್ತು, ಇವಾಗ ಹೆಲ್ಪ್ ಮಾಡಿದ್ದಾಯ್ತು. ಇವಾಗ ಸೀದಾ ಮನೆ ಕಡೆ ಹೋಗೋಣ ಬರ್ರಿ. ಇಲ್ಲೈತೆ ಹಿಂದೆ ನೋಡ್ರಿ ಏನು ಎಕ್ಸಾಸ್ಟ್ ಮಾತ್ರ ಸೈಕಾಗಿ ಐತೆ. ಕಾರಿನ ಕಡೆ ಏನೋ ಬರ್ದೈತೆ ಕಾಣಿಸ್ತಿಲ್ಲ. ನೋಡ್ರಿ ಕಾರ್ ರಿಪೇರ್ ಮಾಡ್ಕೊಂತ. ಬಂದ್ವಿ ಇನ್ನೇನು ಮನೆ ಹತ್ರ. ಅಯ್ಯೋ ಯಪ್ಪ ದೇವ್ರೆ, ಇವಾಗಿನ ರೆಡಿ ಮಾಡಿಸಿದೆ. ಪರವಾಗಿಲ್ಲ, ಆಗ್ತಾ ಇರುತ್ತೆ ಈ ಥರ ಚಿಕ್ಕ ಅಯ್ಯೋ ತಗೊಳಪ್ಪ. ನಾನು ಇವಾಗಿನ ಹೇಳ್ತಾ ಇದ್ದೆ ಒಂದು ಹೊಡೆದೋಯ್ತು ಅಂತ. ನೆಕ್ಸ್ಟ್ ನೋಡಿದ್ರೆ ಮುಂದ್ಗಡೆ ಫುಲ್ ಕಿತ್ಕೊಂಡೆ ಬಂದ್ಬಿಟ್ಟೈತೆ ನೋಡ್ರಿ, ಫುಲ್ ಡೆಂಟ್ ಆಗೈತೆ. ಪರವಾಗಿಲ್ಲ, ಇಲ್ಲಿ ಇನ್ನೊಂದು ಐತೆ, ಇದು ಬ್ಲೂ ಕಲರು. ನೋಡ್ರಿ ಇಲ್ಲೊಂದು ಹೈಲೆಕ್ಸ್ ಐತೆ. ಇದು GT ಒಳಗಿರೋ ಹೈಲೆಕ್ಸು FXT. ಇದ್ರ ಹೆಸರು ಕೆವಲಾಕೇಡ್ FXT. ಇದು ನೋಡ್ರಿ ಇದೊಂದು ಹೈಲೆಕ್ಸು. ಇದು GT ಒಳಗಿರೋ ಹೈಲೆಕ್ಸ್. ಇನ್ನು ಮಾಡಿಫೈ ಆಗಿಲ್ಲ. GT ಒಳಗಿರೋ ಹೈಲೆಕ್ಸ್ ಇದು. ಕ್ರೇಜ್ ಐತಲ್ಲ ಅಲೆಕ್ಸ್. ನೋಡ್ರಿ ನಮ್ಮ ಫ್ಲ್ಯಾಟ್ ಮುಂದಂತೂ ವ್ಯೂ ಹೆಂಗೈತೆ ನೋಡ್ರಿ. ಮಾತ್ರ ಹಾಕ್ರಿ ನೋಡ್ರಿ, ನಮ್ಮ ಫ್ಲ್ಯಾಟಿಂದ ಹೊರಗೆ ಬಂದ್ರೆ ಸಾಕು ಇಷ್ಟು ವ್ಯೂ, ಕ್ರೇಜಿ ವ್ಯೂ ಮಾತ್ರ. ಇಲ್ಲೊಂದು ಪೋಸ್ಟರ್ ಹಾಕ್ಯಾರ ನೋಡ್ರಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಮಡಿಯೋಕೆ ಹೋಗ್ಬೇಡ್ರಿ. ನೀವೇನ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರಂದ್ರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಮಸ್ತಾಗಿ ಕ್ರೇಜಿಯಾಗಿರೋ ತರ್ತೀನಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮತ್ತೊಂದು ವಿಡಿಯೋದಾಗ. ಬಾಯ್.